ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕುಂಭರಾಶಿಯವರೇ, ಬುದ್ಧಿವಂತ ಮನುಷ್ಯ ಎಂದರೆ ಇಟ್ಟಿಗೆಗೆ ಕಲ್ಲಿನಿಂದ ಉತ್ತರ ಕೊಡುವವನಲ್ಲ. ಬುದ್ಧಿವಂತ ಮನುಷ್ಯ ಎಂದರೆ ಎಸೆದ ಇಟ್ಟಿಗೆಯಿಂದಲೇ ಮನೆ ಕಟ್ಟಿಕೊಳ್ಳುವವನು. ಬೆಳಕಿಗೆ ಅದರ ಪರಿಚಯ ಕೊಡುತ್ತದೆ. ಅದೇ ರೀತಿ ನೀವು ನಿಮ್ಮ ಬಗ್ಗೆ ಏನೂ ಹೇಳಬೇಡಿ, ಒಳ್ಳೆಯ ಕೆಲಸ ಮಾಡುತ್ತೀರಿ, ಅದೇ ನಿಮ್ಮ ಪರಿಚಯ ಹೇಳುತ್ತದೆ. ಸ್ನೇಹಿತರೆ, ಒಂದು ಹೊಸ ಮತ್ತು ತಾಜಾ ವಿಡಿಯೋದಲ್ಲಿ ಕುಂಭರಾಶಿಯವರೇ, ಸ್ನೇಹಿತರೆ, ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಜೀವನದ ಅತಿ ದೊಡ್ಡ ಗುಡ್ ನ್ಯೂಸ್ ಸಿಗುತ್ತದೆ. ದೊಡ್ಡ ದೊಡ್ಡ ಕಟ್ಟುಗಳು ಸಿಗುತ್ತವೆ. ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಮಹಾ ಸಂಯೋಗ ನಿರ್ಮಾಣವಾಗಿದೆ. ಅದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ಎಲ್ಲರಿಗೂ ಹೇಳುತ್ತೇವೆ, ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಘಟನೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ಘಟನೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಈ ರೀತಿ ಚಿಕ್ಕ ಪುಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನಡೆದಿರಬಹುದು. ಆದರೆ ಈ ಬಾರಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆ ಸಾಮಾನ್ಯ ಘಟನೆಯಲ್ಲ. ಈ ಘಟನೆಯಿಂದ ನಿಮ್ಮ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಬರುತ್ತವೆ. ನಿಮ್ಮ ಜೀವನಕ್ಕೆ ಹೊಸ ದಾರಿ ತೋರಿಸುತ್ತದೆ, ಹೊಸ ಹಾದಿಯಲ್ಲಿ ಕರೆದೊಯ್ಯುತ್ತದೆ. ಇದರಿಂದ ನೀವು ಯಾವುದೇ ಅಡಚಣೆ ಇಲ್ಲದೆ ನಿಮ್ಮ ಗುರಿ ತಲುಪುತ್ತೀರಾ. ಯಾವುದೇ ತೊಂದರೆ ಇಲ್ಲದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಇಂದಿನ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಮುಂದೆ ವಿಡಿಯೋದಲ್ಲಿ ನಾವು ನಿಮಗೆ ಕಡಿಮೆ ಸಮಯದಲ್ಲಿ ಹೇಗೆ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಅನ್ನುವುದನ್ನು ಹೇಳುತ್ತೇವೆ. ಮತ್ತು ನಿಮ್ಮ ಸ್ಥಾನಕ್ಕೆ, ನಿಮ್ಮ ಗುರಿಗೆ ತಲುಪಬಹುದು. ಮತ್ತು ಜೊತೆಗೆ ಕೆಲವು ರಹಸ್ಯಗಳ ಬಗ್ಗೆ ಮಾತೂ ಇದೆ. ಅದನ್ನು ತಿಳಿದುಕೊಳ್ಳುವುದು ನಿಮಗೆ ತುಂಬಾ ಅನಗತ್ಯ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಅನೇಕ ಜನರಿದ್ದಾರೆ. ಕೆಲವರಿಗೆ ನಿಮ್ಮ ಸಂತೋಷದಿಂದ ಅವರಿಗೆ ಸಂತೋಷ ಸಿಗುತ್ತದೆ ಮತ್ತು ಅನೇಕ ಜನರು ಹಾಗೆ ಇದ್ದಾರೆ. ನಿಮ್ಮ ಸಂತೋಷ ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಆಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಮನಸ್ಸು ಹಿಡಿದು ಕೂತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಸಂತೋಷದಿಂದ ಯಾರಿಗೆ ಸಂತೋಷವಾಗುತ್ತದೆ ಮತ್ತು ಯಾರಿಗೆ ಹೊಟ್ಟೆ ಕಿಚ್ಚು ಆಗುತ್ತದೆ ಅಂತಲೂ ಹೇಳುತ್ತೇವೆ. ಯಾರು ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಾರೆ, ಕೆಟ್ಟ ಜನರಿಂದ ಹೇಗೆ ದೂರವಿರಬೇಕು ವಿಸ್ತಾರವಾಗಿ ಹೇಳುತ್ತಿದ್ದೇವೆ. ಎಲ್ಲವನ್ನೂ ಮೊದಲು ತಿಳಿದುಕೊಳ್ಳೋಣ. ಜನರು ನಮ್ಮ ಸಂತೋಷಕ್ಕೆ ಹೇಗೆ ದೃಷ್ಟಿ ಹಾಕುತ್ತಾರೆ, ನೀವು ಅದರ ಬಗ್ಗೆ ತಿಳಿದುಕೊಂಡರೆ ಸ್ನೇಹಿತರೆ, ನಾವು ಪೂರ್ಣ ಗ್ಯಾರಂಟಿಯೊಂದಿಗೆ ಹೇಳುತ್ತೇವೆ, ನಿಮ್ಮ ಕಾಲ ಕೆಳಗಿನ ನೆಲ ಜಾರಿ ಹೋಗುತ್ತದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನೀವು ಯೋಚಿಸಲು ಸಾಧ್ಯವಿಲ್ಲ, ಹಾಗೆ ಆಗಬಹುದು ಅಂತಹ. ಏಕೆಂದರೆ ಮನುಷ್ಯರ ದೃಷ್ಟಿ ಅಷ್ಟು ಅಪಾಯಕಾರಿ. ನಗುನಗುತ್ತಿರುವ ಜೀವನಕ್ಕೆ ಗ್ರಹಣ ಹಿಡಿಸುತ್ತದೆ, ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡುತ್ತದೆ. ದೊಡ್ಡ ದೊಡ್ಡ ಬಿಸಿನೆಸ್ ವ್ಯಾಪಾರವನ್ನು ಸಹ ನಾಶ ಮಾಡಿಬಿಡುತ್ತದೆ. ಸ್ನೇಹಿತರೆ, ಈ ದೃಷ್ಟಿ ದೋಷವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಜನರು ಹೇಗೆ ದೃಷ್ಟಿ ಹಾಕುತ್ತಾರೆ ಅದರ ಕೆಲವು ಸಂಕೇತಗಳನ್ನು ನಾವು ನಿಮಗೆ ಹೇಳುತ್ತೇವೆ. ನಿಮ್ಮ ಈ ಸಂಕೇತದಿಂದ ಸರಿಯಾಗಿ ಅಂದಾಜು ಮಾಡಬಹುದು. ಯಾರಾದರೂ ದೃಷ್ಟಿ ತಾನಾಗಿಯೇ ಇಲ್ಲವೋ ನೀವು ನೋಡುತ್ತೀರಾ, ದೊಡ್ಡ ದೊಡ್ಡ ಗಾಡಿಗಳು, ದೊಡ್ಡ ದೊಡ್ಡ ಮನೆಗಳಲ್ಲಿ, ದೊಡ್ಡ ದೊಡ್ಡ ಅರಮನೆಗಳಲ್ಲಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೃಷ್ಟಿ ದೋಷದಿಂದ ಪಾರಾಗಲು ಜನರು ವಿವಿಧ ರೀತಿಯ ಉಪಾಯಗಳನ್ನು ಮಾಡುತ್ತಿರುತ್ತಾರೆ. ಆದ್ದರಿಂದ ಈ ದೃಷ್ಟಿ ದೋಷದಿಂದ ಪಾರಾಗಲು ನಿಮಗೂ ಈ ಸಂಕೇತಗಳನ್ನು ತಿಳಿದುಕೊಳ್ಳುವುದು ಮತ್ತು ಆ ಉಪಾಯಗಳನ್ನು ಮಾಡುವುದು ತುಂಬಾ ಅನಗತ್ಯ. ಏಕೆಂದರೆ ಯಾವುದೇ ವಸ್ತುವಿನ ಒಮ್ಮೆ ದೃಷ್ಟಿ ದೋಷ ತಾಕಿದರೆ ಅದು ಜೀವನ ಪೂರ್ತಿ ಹೋಗುವುದಿಲ್ಲ ಮತ್ತು ನೀವು ಆ ದೃಷ್ಟಿ ದೋಷವನ್ನು ತೆಗೆಯಲು ಯಾವುದೇ ಉಪಾಯ ಮಾಡದಿದ್ದರೆ ಹೀಗೆ ನಂಬಲಾಗುತ್ತದೆ. ಯಾವ ಮನುಷ್ಯನಿಗೆ ಯಾರಾದರ ದೃಷ್ಟಿ ತಾಗುತ್ತದೆ ಅವನ ಬುದ್ಧಿ ವಿವೇಕ ಸಂಪೂರ್ಣವಾಗಿ ನಿಷ್ಕ್ರಿಯವಾಗುತ್ತದೆ ಮತ್ತು ಅತಿ ಬುದ್ಧಿವಂತ ಮನುಷ್ಯನ ಬುದ್ಧಿಯು ಕುಸಿಯಲು ಶುರುವಾಗುತ್ತದೆ. ಆ ಮನುಷ್ಯ ಈ ರೀತಿ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಅದರಿಂದ ಅವಮಾನ ಮತ್ತು ನಷ್ಟದ ಹೊರತಾಗಿಯೂ ಬೇರೇನೂ ಸಿಗುವುದಿಲ್ಲ. ಸ್ನೇಹಿತರೆ, ಮತ್ತು ಇನ್ನು ನಾವು ನಿಮಗೆ ಸಣ್ಣ ಸಣ್ಣ ವಿಷಯಗಳನ್ನು ಹೇಳುತ್ತೇವೆ. ಜನರು ತಮ್ಮ ಮನೆಯಲ್ಲಿ ಸಂಪೂರ್ಣ ವಿಧಿವಿಧಾನದಿಂದ ಪೂಜೆ ಪಾಠ ಭಜನೆ ಕೀರ್ತಿ ಮಾಡುತ್ತಾರೆ. ಮನೆಯಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಪಾಠಕ್ಕೆ ತುಂಬಾ ಮಹತ್ವವಿದೆ. ನಾವು ಅಗರಬತ್ತಿಯಲ್ಲಿ ಬೆಳಗುವ ಅಗ್ನಿಗೆ ತುಂಬಾ ಮಹತ್ವವಿರುತ್ತದೆ. ಯಾವುದಾದರೂ ವಿಧಿವಿಧಾನ ಖಂಡಿತ ಇರುತ್ತೆ. ಹೌದು ಸ್ನೇಹಿತರೆ, ನೀವು ವಿಧಿವಿಧಾನದಿಂದ ಪೂಜೆ ಪಾಠ ಮಾಡದಿದ್ದರೆ ಸಕಾರಾತ್ಮಕ ಶಕ್ತಿ ಬರುವ ಬದಲು ನಕಾರಾತ್ಮಕ ಶಕ್ತಿ ಮನೆಗೆ ಬರಲು ಶುರುವಾಗುತ್ತದೆ. ಅಂದರೆ ನೇರವಾಗಿ ಹೇಳುವುದಾದರೆ ಅಲ್ಲಿ ದೇವದೇವತೆಗಳು ಬರಬೇಕು, ಅಲ್ಲಿ ಪ್ರೇತಗಳ ವಾಸ ಆರಂಭವಾಗುತ್ತೆ ಮತ್ತು ನಮ್ಮ ಜೀವನ ನರಕವಾಗುತ್ತೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಆದರೆ ಇಂದಿನ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ಹೇಳುತ್ತಿದ್ದೇವೆ. ದಯವಿಟ್ಟು ಗಮನವಿಟ್ಟು ಪ್ರತಿಯೊಂದು ಮಾತನ್ನು
ಏಕೆಂದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಒಂದು ತುಂಬಾ ದೊಡ್ಡ ಗುಪ್ತ ವಿದ್ಯೆಯ ಬಗ್ಗೆ ಹೇಳಿದ್ದೇವೆ. ಆ ವಿದ್ಯೆಯ ಬಗ್ಗೆ ಬಹುಶಃ ನಿಮಗೆ ಗೊತ್ತಿಲ್ಲದಿರಬಹುದು. ಆದ್ದರಿಂದ ವಿಡಿಯೋವನ್ನು ತುಂಬಾ ಗಮನದಿಂದ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಪ್ರಗತಿ ಮಾಡಲು ಬಯಸಿದರೆ, ಮುಂದೆ ಹೋಗಲು ಬಯಸಿದರೆ ವಿಡಿಯೋವನ್ನು ತುಂಬಾ ಗಮನದಿಂದ ನೋಡಿ. ಆದರೆ ಅದಕ್ಕಿಂತ ಮೊದಲು ನಾವು ನಿಮ್ಮೆಲ್ಲರಿಂದ ಒಂದು ಚಿಕ್ಕ ಮನವಿ ಮಾಡುತ್ತೇವೆ. ನಾವು ನಿಮಗಾಗಿ ಹಗಲು ರಾತ್ರಿ ಶ್ರಮ ಪಡುತ್ತೇವೆ, ಪರಿಶ್ರಮ ಪಡುತ್ತೇವೆ. ಆದ್ದರಿಂದ ನಮ್ಮ ಶ್ರಮಕ್ಕೆ ನೀವು ಏನಾದರೂ ಕೊಡಲು ಬಯಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ ನಲ್ಲಿ ಹರ ಹರ ಮಹದೇವ ಎಂದು ಖಂಡಿತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಈ ರೀತಿಯ ಜ್ಞಾನವರ್ಧಕ ಮಾಹಿತಿಗಳು ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗುತ್ತಿರುತ್ತವೆ. ಇದರಿಂದ ನಮ್ಮ ಮನೋಬಲ ಹೆಚ್ಚಾಗುತ್ತೆ, ನಮಗೆ ಖುಷಿ ಸಿಗುತ್ತದೆ. ಇದರಿಂದ ನಾವು ಇನ್ನೂ ಜಾಸ್ತಿ ಶ್ರಮ ಪಡುತ್ತೇವೆ. ನೀವು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಅಂತ ಆಶಿಸುತ್ತೇವೆ. ಬನ್ನಿ ಸ್ನೇಹಿತರೆ, ಈಗ ನಾವು ನಿಮಗೆ ದೃಷ್ಟಿದೋಷದ ಸಂಕೇತಗಳನ್ನು ಹೇಳುತ್ತೇವೆ ಮತ್ತು ಅದರ ಪರಿಹಾರವನ್ನು ಹೇಳುತ್ತೇವೆ. ಮೊದಲು ನಾವು ವ್ಯಾಪಾರದ ಬಗ್ಗೆ ಮಾತನಾಡೋಣ. ವ್ಯಾಪಾರದಲ್ಲಿ ದೃಷ್ಟಿದೋಷ ತಾಗುತ್ತದೆ ಮತ್ತು ದೃಷ್ಟಿದೋಷ ತಾಗುವುದರಿಂದ ಏನು ನಷ್ಟವಾಗುತ್ತದೆ, ಅದನ್ನು ಹೇಗೆ ಗುರುತಿಸುವುದು? ನೀವು ವ್ಯಾಪಾರಿಯಾಗಿದ್ದು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ವ್ಯಾಪಾರ ನಿಧಾನವಾಗಿ ಡೌನ್ ಆಗಲು ಶುರುವಾಗುತ್ತದೆ. ಗ್ರಾಹಕರ ಸಂಖ್ಯೆ ಕಡಿಮೆಯಾಗಲು ಶುರುವಾದರೆ, ಅಂದರೆ ಮೊದಲು 50 ಗ್ರಾಹಕರು ಬರುತ್ತಿದ್ದರೆ ಆ ಜಾಗಕ್ಕೆ ಈಗ 30 ಗ್ರಾಹಕರು ಬರಲು ಶುರು ಮಾಡುತ್ತಾರೆ. ಆಮೇಲೆ 20 ಜನ, ಆಮೇಲೆ 10 ಜನ ಬರಲು ಶುರು ಮಾಡುತ್ತಾರೆ. ಅದಾದ ನಂತರ ಬರೋದೇ ಬಿಡುತ್ತಾರೆ. ಸಂಪೂರ್ಣವಾಗಿ ಮತ್ತು ನಿಧಾನವಾಗಿ ನಿಮ್ಮ ಆದಾಯ ಕಡಿಮೆಯಾಗುತ್ತಾ ಹೋದರೆ ಮತ್ತು ನೀವು ಅದರಲ್ಲಿ ನಿಮ್ಮ ಪೂರ್ಣ ಶ್ರಮ ಹಾಕಿದ್ದೀರಾ, ಪೂರ್ಣ ಪ್ರಯತ್ನ ಮಾಡಿದ್ದೀರಾ, ಆದರೂ ವ್ಯಾಪಾರದಲ್ಲಿ ನಷ್ಟ ಆಗುತ್ತಿರುತ್ತದೆ. ಮತ್ತು ಎರಡನೆಯದು, ವ್ಯಾಪಾರದಲ್ಲಿ ನೀವು ಗಳಿಸುವ ಹಣವನ್ನು ನೀವು ಸರಿಯಾಗಿ ಉಪಯೋಗ ಮಾಡಲು ಆಗುತ್ತಿಲ್ಲ. ನಿಮ್ಮ ಮನೆಯಲ್ಲಿ ನಿಲ್ಲುವುದೇ ಇಲ್ಲ. ಒಂದು ಕಡೆಯಿಂದ ಹಣ ಬಂದರೆ ಇನ್ನೊಂದು ಕಡೆಯಿಂದ ಹೊರಗೆ ಹೋಗುತ್ತೆ. ಈ ರೀತಿಯ ಇನ್ನೂ ಅನೇಕ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಸದಸ್ಯ ನಿರಂತರವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮತ್ತು ನಿಮ್ಮ ಮನೆ ಕುಟುಂಬದಲ್ಲಿ ಪದೇ ಪದೇ ಕಲಹಗಳು ಆಗುತ್ತಿದ್ದರೆ, ಜಗಳ ಗಲಾಟೆ, ವಾದ ವಿವಾದಗಳು ಆಗುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ಸಾಮಾನ್ಯ ವಿಷಯವಲ್ಲ. ಇದರ ಬಗ್ಗೆ ನೀವು ಗಮನ ಕೊಡಬೇಕು. ಏಕೆಂದರೆ ಈ ಎಲ್ಲ ವಿಷಯಗಳಿಂದ ನಮಗೆ ತಿಳಿಯುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ವ್ಯಾಪಾರಕ್ಕೆ ಯಾರಾದರ ದೃಷ್ಟಿ ತಾಗಿದೆ. ಹೌದು ಸ್ನೇಹಿತರೆ, ಆದ್ದರಿಂದ ಬೇಗನೆ ನೀವು ಇದಕ್ಕೆ ಪರಿಹಾರ ಹುಡುಕಬೇಕು. ಉಪಾಯ ಹೇಳುತ್ತೇವೆ. ದೃಷ್ಟಿದೋಷವನ್ನು ಹೇಗೆ ದೂರ ಮಾಡುವುದು ಎಂಬುವ ಪರಿಹಾರವನ್ನು ಈಗ 2 ರಿಂದ 3 ಒಣಗಿದ ಕೆಂಪು ಮೆಣಸನ್ನು ತೆಗೆದುಕೊಂಡು ಯಾವ ವಸ್ತುವಿಗೆ ದೃಷ್ಟಿ ತಾಗಿದೆಯೋ ಅದರ ಮುಂದೆ 7 ಬಾರಿ ಸುತ್ತಿಸಿ ಬೆಂಕಿಯಲ್ಲಿ ಸುಟ್ಟು ಬಿಡಿ. ಇದಲ್ಲದೆ ಈರುಳ್ಳಿಯ ಸಿಪ್ಪೆಯನ್ನು ಒಣಗಿದ ಕೆಂಪು ಮೆಣಸಿನ ಜೊತೆ ತೆಗೆದುಕೊಂಡು 7 ಬಾರಿ ಯಾವ ವಸ್ತುವಿಗೆ ದೃಷ್ಟಿ ತಾಗಿದೆಯೋ ಅದರ ಮುಂದೆ 7 ಬಾರಿ ಸುತ್ತಿಸಿ ಎಸೆಯಿರಿ. ಇದರಿಂದಲೂ ದೃಷ್ಟಿದೋಷ ದೂರವಾಗುತ್ತೆ. ಆದ್ದರಿಂದ ನೀವು ಈ ಉಪಾಯವನ್ನು ರಹಸ್ಯವಾಗಿ ಮಾಡಿ, ದೃಷ್ಟಿದೋಷ ದೂರವಾಗುತ್ತದೆ. ಸ್ನೇಹಿತರೆ, ನಿಮಗೆ ಇಷ್ಟೇ ಮಾಡಬೇಕು. ಆಮೇಲೆ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾಗುತ್ತದೆ, ನಿಮ್ಮ ಜೀವನ ಎಂಬುದು ನಿಮಗೆ ಗೊತ್ತಾಗುತ್ತದೆ. ನಿಮ್ಮ ಜೀವನವು ಸರಿಯಾಗಿ ನಡೆಯಲು ಶುರುವಾಗುತ್ತದೆ. ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ಮುಂದೆ ಹೋಗೋಣ ಮತ್ತು ವಿಸ್ತಾರವಾಗಿ ಮಾತನಾಡೋಣ. ಇವತ್ತಿನ ದಿನ ನಿಮಗೆ ಹೇಗಿರಲಿದೆ? ಇವತ್ತು ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅದೃಷ್ಟ ಪೂರ್ಣ ಸಹಾಯ ಮಾಡುತ್ತೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ಅದೇ ರೀತಿ ಕೆಲಸದ ಕ್ಷೇತ್ರದಲ್ಲೂ ನಿಮ್ಮ ಶ್ರಮ ಫಲ ಕೊಡುತ್ತದೆ. ಮಾವನ ಕಡೆಯಿಂದ ಆರ್ಥಿಕ ಸಹಾಯ ಅಥವಾ ಧನಲಾಭವಾಗುವ ಯೋಗವಿದೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ. ಕುಟುಂಬದಲ್ಲಿ ಯಾವುದೇ ಸದಸ್ಯರ ಮದುವೆಗೆ ಸಂಬಂಧಿಸಿದ ಅಡಚಣೆ ದೂರವಾಗಲು ಯಾವುದೇ ಅನುಭವಿ ವ್ಯಕ್ತಿಯ ಸಲಹೆ ಪ್ರಯೋಜನಕಾರಿಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಬಹಳ ಸಮಯದಿಂದ ನಿಂತಿರುವ ಕೆಲಸಗಳು ಇವತ್ತು ಬೇಗನೆ ಮುಗಿಯುತ್ತವೆ ಮತ್ತು ನಿಮ್ಮ ಯಶಸ್ಸು ಆತ್ಮವಿಶ್ವಾಸಕ್ಕೆ ಹೊಸ ಎತ್ತರ ಕೊಡುತ್ತದೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ದಿನಚರಿಗೆ ಇರುವ ಸಮಯ ಇವತ್ತಿನ ದಿನ ಸಂತೋಷ ಮತ್ತು ತೃಪ್ತಿಯಿಂದ ತುಂಬಿರುತ್ತದೆ. ಆದಾಯದ 1ಕ್ಕಿಂತ ಹೆಚ್ಚು ಮೂಲಗಳು ಆಗುವುದರಿಂದ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲವಾಗುತ್ತದೆ ಮತ್ತು ಯಾವುದೋ ಹಳೆಯ ಒಳ್ಳೆಯ ಮನಸ್ಸು ತುಂಬಾ ಪ್ರಸನ್ನವಾಗಿರುತ್ತದೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು ಮತ್ತು ದೇವರ ಭಕ್ತಿಯಲ್ಲಿ ಮನಸ್ಸು ತೊಡಗಿರುತ್ತದೆ. ಇದರಿಂದ ಮಾನಸಿಕ ಶಾಂತಿಯ ಅನುಭವವಾಗುತ್ತೆ. ಮಕ್ಕಳ ನಡವಳಿಕೆ ಅಥವಾ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು.
ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಏಕೆಂದರೆ ಪರಿಸ್ಥಿತಿ ಸರಿ ಆತ್ಮನಿರ್ಭರತೆ ಹೋಗುತ್ತದೆ. ಇವತ್ತು ನಿಮ್ಮ ಪ್ರಮುಖ ಅತಿ ದೊಡ್ಡ ಕೆಲಸಗಳ ಶಕ್ತಿಯಾಗುತ್ತದೆ. ಜವಾಬ್ದಾರಿಯನ್ನು ನೀವೇ ಅದೇ ರೀತಿ ತೆಗೆದುಕೊಳ್ಳಿರಿ. ಸ್ನೇಹಿತರೆ, ಹೇಳಲು ಬಯಸುತ್ತೇನೆ, ದೇವರ ಆಶೀರ್ವಾದದಿಂದ ಮೇಲಿರುವ ಎಲ್ಲಾ 33 ಕೋಟಿ ದೇವದೇವತೆಗಳ ಅಪಾರ ಕೃಪೆಯಿಂದ ಇವತ್ತು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ದೊಡ್ಡ ಲಾಭ ಕಾಣಲು ಸಿಗಬಹುದು. ಸ್ನೇಹಿತರೆ, ದೊಡ್ಡ ಹೆಜ್ಜೆ ಇಡಲು ಅವಕಾಶ ಸಿಗಬಹುದು. ಏಕೆಂದರೆ ಆತ್ಮನಿರ್ಭರತೆ ಇವತ್ತು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಅದೇ ರೀತಿ ಸ್ನೇಹಿತರೆ, ಹೇಳಲು ಬಯಸುತ್ತೇನೆ, ದೇವರ ಆಶೀರ್ವಾದದಿಂದ ಮೇಲಿರುವ ಎಲ್ಲಾ 33 ಕೋಟಿ ದೇವದೇವತೆಗಳ ಅಪಾರ ಕೃಪೆಯಿಂದ ಇವತ್ತು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ದೊಡ್ಡ ಲಾಭ ಕಾಣಲು ಸಿಗಬಹುದು. ಸ್ನೇಹಿತರೆ, ದೊಡ್ಡ ಹೆಜ್ಜೆ ಇಡಲು ಅವಕಾಶ ಸಿಗಬಹುದು. ಬಹಳ ಸಮಯದಿಂದ ನಿಂತಿರುವ ಯಾವುದೇ ಡೀಲ್ ಅಥವಾ ಯೋಜನೆ ಕೊನೆಗೆ ಪೂರ್ಣವಾಗುವ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬಾಗಿಲು ತಟ್ಟುತ್ತವೆ ಮತ್ತು ನಿಮ್ಮ ಶ್ರಮಕ್ಕೆ ಒಳ್ಳೆಯ ಫಲ ಸಿಗುತ್ತದೆ. ಮಕ್ಕಳ ಓದಿಗೆ ಸಂಬಂಧಿಸಿದ ತೊಂದರೆ ದೂರವಾಗುತ್ತದೆ. ಇದರಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಮತ್ತು ಎಚ್ಚರವಾಗಿರಬೇಕು. ಯೋಚಿಸದೆ ಯಾರಿಗೂ ಸಾಲ ಕೊಡುವುದನ್ನು ತಪ್ಪಿಸಿ. ಸ್ನೇಹಿತರೆ, ಅಣ್ಣ ತಂಗಿಯರ ಸಹಾಯ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನೂ ಬಲಪಡಿಸುತ್ತದೆ. ಅದೇ ರೀತಿ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ದಿನಚರಿಗೆ ಇರುವ ಸಮಯದಲ್ಲಿ ಇವತ್ತು ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ನಿಯಂತ್ರಣವಿಡಬೇಕು. ಅದು ಅತ್ಯಂತ ಅಗತ್ಯ ಮತ್ತು ಅತಿ ದೊಡ್ಡ ಆದ್ಯತೆಯಾಗಿರುತ್ತದೆ. ಸುಖ ಸೌಕರ್ಯ ಮತ್ತು ಲೈಫ್ ಸ್ಟೈಲ್ಗೆ ಹೆಚ್ಚಾಗುವ ಖರ್ಚು ಬಜೆಟ್ ಹಾಳು ಮಾಡಬಹುದು. ಆದ್ದರಿಂದ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಸ್ನೇಹಿತನ ಜೊತೆ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬರಬಹುದು. ಆದ್ದರಿಂದ ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಿ. ಹೊಸ ಜನರ ಜೊತೆ ಒಡನಾಟ ಹೆಚ್ಚಾಗುತ್ತದೆ, ಆದರೆ ಯಾರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಇಡುವುದನ್ನು ತಪ್ಪಿಸಿ. ಹೌದು ಸ್ನೇಹಿತರೆ, ಇದು ನಿಮಗೆ ಅತಿ ದೊಡ್ಡ ಜಾಗೃತಿ. ತಾಳ್ಮೆ ಮತ್ತು ಸ್ವಯಂದಿಂದ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವು ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಇವತ್ತು ಆರ್ಥಿಕ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಸಿಗುವ ಪೂರ್ಣ ಸಾಧ್ಯತೆ ಇದೆ. ಪ್ರಯಾಣ ಮಾಡುತ್ತಿದ್ದರೆ ಆ ಪ್ರಯಾಣವು ನಿಮಗೆ ಲಾಭದಾಯಕವಾಗಿರುತ್ತದೆ. ಆದಾಯದಲ್ಲಿ ವೃದ್ಧಿಯ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿರುವುದು ಕಾಣುತ್ತದೆ. ಬಹಳ ಸಮಯದಿಂದ ನಿಂತಿರುವ ಕೆಲಸಗಳು ಇವತ್ತು ಫೈನಲ್ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ವಿಡಿಯೋಗೆ ನಿಮಗೆ ಸಿಹಿಯಾದ ಕೈಗಳಿಂದ ಒಂದು ಸಿಹಿಯಾದ ಲೈಕ್ ನೀಡಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹರ ಹರ ಮಹಾದೇವ ಎಂದು ಖಂಡಿತ 3 ಸಾರಿ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.